ಸೊ ಹಲೋ ಇಟ್ ಇಸ್ ಅ ಫ್ಯಾಮಿಲಿ, ಹೇಗಿದ್ದೀರಾ? ನಾನೊಂದು ಚೆನ್ನಾಗಿದ್ದೀನಿ, ನೀವಂತೂ ಕ್ರೇಜಿ ಆಗಿರಲೇಬೇಕು, ಯಾಕಂದರೆ ನೋಡ್ತಿರ್ತೀನಿ ನನ್ನ ಲಾಗು ನಮ್ಮ ಫ್ಯಾಮ್ ಅಲ್ವಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ಲಾಗಲ್ಲಿ ಏನು ಅಂತಂದರೆ 2 ದಿನ ನಮ್ಮ ಲಾಗಲ್ಲಿ ಒಬ್ರು ಇತ್ತಿಲ್ಲ. ಸೊ ಇವತ್ತು ಬಂದವ್ರೆ. ಯಾರು ನೋಡಿ ಅವರು? ಹಾಯ್ ಮಾಡು. ಎಲ್ಲಿಗೆ ಹೋಗಿದ್ರಿ? ನಮ್ಮೂರಿಗೆ ಹೋಗಿದ್ದೆ ಅಂತ ಹೇಳ್ತಾನೆ ಅವನು. ಗೈಸ್ ಇವತ್ತು ಬಂದಿದ್ದಾನೆ. ಎರಡು ದಿನ ನಮ್ಮ ಲಾಗಲ್ಲಿ ಇರಲಿಲ್ಲ ಅವನು ಶಿಷ್ಯ. ಗುಂಡುಮ ಅವನು ಶಿವನ್ ಮಾತಾಡಿಸ್ತಾ ಅದು ಬಿಡು. ಗೈಸ್ ಇವತ್ತು ನಮ್ಮ ಮನೇಲಿ ಹಬ್ಬಕ್ಕೆಲ್ಲ ನೀಟಾಗಿ ಎಲ್ಲ ಈಗ ವರ್ಷಕ್ಕೆ ಹಬ್ಬ ಅಲ್ವಾ ಇದು. ಈ ಹಬ್ಬದಲ್ಲಿ ಎಲ್ಲ ಮೆಟೀರಿಯಲ್ಸ್ನು ವಾಶ್ ಮಾಡಿರ್ತಾರೆ. ಸೊ ಅದಕ್ಕೆ ಅದನ್ನು ಮಾಡ್ತಾವ್ರೆ. ತೋರಿಸ್ತೀನಿ ಹೇಗಿರುತ್ತೆ ಅಂತ. ಹಗ್ ಮಾಡು. ಆಲ್ರೆಡಿ ಗೈಸ್ ಇಲ್ಲಿ ಚೆನ್ನಾಗಿ ಹಗ್ ಮಾಡು. ಹಗ್ ಮಾಡವಾ? ಮಾಡ್ಬಿಟ್ಟ ಈಗ. ಎಲ್ಲ ಮನೆ ಕ್ಲೀನ್ ಮಾಡ್ತಾವ್ರೆ. ಇಲ್ಲಿ ನೋಡಿ ಅವನು ಏನು ಮಾಡ್ತಾನೆ. ಇವನಿಲ್ಲ ಅಂತ ನಮ್ಮ ಅಮ್ಮ ಕೆಲಸ ಸ್ಟಾರ್ಟ್ ಮಾಡಿತ್ತು. ನೋಡಿ ಇಲ್ಲಿ ಇಬ್ರು ಮಂಗಗಳು ಹೆಂಗ ಆಡ್ತವೆ. ಲಕ್ಷಾಯ್ ಮಾಡು. ಮಗ ಮತ್ತೆ ನನಗೆ ಬೈಸ್ತವನೆ. ಆಟ ಓಡಿಸ್ತವನೆ. ಓಡಿಸು ಜೀ ಅಂತ ಓಡಿಸು. ಇದು ಕನ್ನಡ ಸೇರಿ ಇದು ಎಸಿಟರು. ನಾನು ತೆಗಿಬೇಕಂತೆ ಕೈಸಿ. ಲಕ್ಷಗೆ ಏನು ಮೊಸರು ಕೊಟ್ಟಿರೋದು? ಮ್ಯಾಂಗೋ ಕರಡು ತಿನ್ನು. ಚೆನ್ನಾಗೈತಾ? ಸಕ್ಕೈತಲ್ಲ? ಸ್ವಲ್ಪ ಖುಷಿ ಅಮ್ಮ. ಅಯ್ಯೋ ಇಲ್ಲಿ ನೋಡಿ ಗೈಸ್, ಇಲ್ಲಿ ನಾನು ಏನೋ ಇದು. ಲಕ್ಷು ನೋಡಿ ಎಷ್ಟು ಮೆಸ್ಸಿ ಮಾಡ್ಕೊಂಡಿದ್ದಾಳೆ ನೋಡಿ. ತೋರಿಸ್ಬೇಡ ಅಂತ ತೋರಿಸ್ತಾ ಇದ್ದೀನಿ. ಈಗ ನಾವು ಬಟ್ಟೆ ಸೆಲೆಕ್ಷನ್ ಮಾಡ್ತಿದ್ದೀವಿ. ನಂದೇ ಪರ ನೋಡಿ ಗೈಸ್. ನನ್ನ ಚೆನ್ನಾಗೈತಾ? ಅವು ಬಟ್ಟೆ ನೀಟಾಗಿ ಮಾಡಿಕೊಂಡು ಏನೋ ಕಮೆಂಟ್ ಮಾಡಿ ಗೈಸ್. ಚಡ್ಡಿನ ಹಾಕಲ್ಲ ನಮ್ಮ ಕಾಲಿ. ಗೈಸ್ ಈಗ ಜ್ಯೂಸ್ ಕುಡಿಯುವ. ಕಾಣಿಸ್ತಿಲ್ಲ, ಕರೆಂಟ್ ಬೇರೆ ಹೋಗುತ್ತೆ ಗೈಸ್ ಇವತ್ತು. ಇದು ನಾನು ಲಾಗ್ ಮಾಡ್ತಿದ್ದೆ. ಇಂಥ ಮಾಡ್ದಲ್ಲಿ ಹೇಳ್ಬೇಡ ನೀನು, ಬೇರೆ ಎಲ್ಲ ಲಾಗ್ ಮಾಡು ಅಂತ ಹೇಳ್ತೀವಿ ನೋಡಿ. ಇಲ್ಲಿ ನೋಡಿ ಗೈಸ್ ಇದೆ ಇಷ್ಟೆಲ್ಲ ನಮ್ಮ ಅಮ್ಮ ಒಂದೇ ಕ್ಲೀನ್ ಮಾಡುತ್ತೆ ಗೈಸ್. ನಾನು ಪಾಪಮ್ಮ ಎಡಿಟಿಂಗಲ್ಲಿ ಇದ್ದೀವಿ, ಪ್ರಮೋಷನ್ಗೆ ಹೋಗ್ತಿದ್ದೀವಿ. ಸೊ ಈಗ ಜ್ಯೂಸ್ ಕೊಡ್ತೀವಿ. ಇನ್ನು ಫ್ರೀ ಫೈರ್ ಮಾಮೂಲಿ ಆಡ್ತೀವಿ. ಆಮೇಲೆ ಪ್ರಮೋಷನ್ ರೆಡಿ ಆಗ್ತೀವಿ ತಾನೆ. ಸುಳ್ಳು ಹೇಳೋದ ಗೈಸ್? ಅದನ್ನೇ ಹೇಳಿತ್ತು ಪಕ್ಕ. ನಾವಿವತ್ತು ಸುಳ್ಳು ಫ್ಯಾಮ್ಗೆ, ನನ್ನ ಫ್ಯಾಮ್ಲಿ ಇವತ್ತು ನಾನು ನನ್ನ ಫ್ಯಾಮಿಲಿನ ಅವರು ಗೈಸ್ ಇಷ್ಟು ಕೆಲಸ ಮಾಡ್ತೈತೆ. ನಮ್ಮ ಅಮ್ಮಗೆ ಕಾಲಕ್ಕಿದ್ದು ಇದು ಆಗ್ಬಿಟ್ಟೈತೆ, ಕಾರ್ಪೆಂಟ್ರ್ ಆಗ್ಬಿಟ್ಟೈತೆ ನೋಡಿ. ಈಗೆಲ್ಲ ರೆಡಿ ಮಾಡ್ತೈತೆ. ಇಲ್ಲಿ ನೋಡಿ ಗೈಸ್, ಇಲ್ಲಿ ನಮ್ಮ ಅಮ್ಮ ಕೆಲಸ ಮಾಡ್ತಿದ್ರೆ ನೋಡಿ ನಿಮ್ಮ ಅಪ್ಪ ಒಂಚೂರು ಹೆಲ್ಪೇ ಮಾಡಲ್ಲ. ಹುಡುಗಿಯೆಲ್ಲ ಯಾರು ಸಿಕ್ಕಿದ್ರೆ ಕಮೆಂಟ್ ಮಾಡಿ. ನನಗೆ ಫೇಶಿಯಲ್ ಮಾಡ್ತಿದ್ದೆ ಹುಡುಗಿ, ಅವ್ರ ಫೇಸ್ ತೋರ್ಸಂಗಿಲ್ಲ. ಇವಳೇ ವಿಡಿಯೋ ಮಾಡ್ಕೊಡ್ತಾಳೆ. ಎಷ್ಟು ಲಕ್ಕಿ ಅಲ್ಲ ಗೈಸ್ ನಾನು? ಸಖತ್ ಲಕ್ಕಿ ಅಲ್ವಾ? ಬೇಜಾರು ನಿಮಗೆ? ಲಕ್ಕಿ ಗೈಸ್, ನಾನು ಲಕ್ಕಿ. ಫೇಸ್ ಟ್ರೀಟ್ಮೆಂಟ್ ಮುಗೀತು. ಸೊ ಇವಾಗ ಪಾಪ ಒಂದು ಏರ್ ಟ್ರೀಟ್ಮೆಂಟ್ ನಡೀತಿದೆ. ಏರ್ ಕಲರ್ ನೋಡೋದು ಹೆಂಗೆ ಕಾಣುತ್ತೆ. ಮಂಗ ಥರ ಕಾಣುತ್ತೆ ಅಲ್ವಾ ಗೈಸ್? ನನಗೆ ಅವನ ಥರ ಮಾಡಿಸ್ಬೇಕು ಅಂತ ಆಸೆ ಗೈಸ್. ನೋಡಿ ಕಮೆಂಟ್ ಮಾಡಿ ನೋಡೋಣ, ಮಾಡಿಸ್ಬೇಕು ಮಾಡಿಸ್ಬಾರ್ದು ಅಂತ. ಸಾಕಾಗಿರುತ್ತೆ. ನಾನು ಕುಡಿಯೋಲ್ಲ ಇವತ್ತು, ಇನ್ನೊಬ್ರಿಗೋಸ್ಕರ ಕುಡಿತಿರೋದು. ನನಗೆ ಸಿಕ್ಕ ಕಾಫಿ ಕುಡಿಯೋ. ಪಾಪಮ್ಮನ ಕಾಫಿ ಕುಡಿತಾ ಇರೋದು ಹಾರ್ಲಿಕ್ಸ್. ಗೈಸ್ ಹೆಂಗಾಗಿರೋದು ಏರ್ ಕಲರ್ ಫುಲ್ಲು. ಈಗ ನಾನು ನನಗೆ ಫುಲ್ ಟಯರ್ಡ್ ಆಗಿದೆ. ನೀರು ಕೊಡ್ತಾನೆ ಅಂತ ಇದೆ ಫೋನು. ಈಗ ಎಷ್ಟು ಗೈಸ್ ಮನೆ ಓಡುವ ಈಗ. ಬಾ ಗೈಸ್ ಇವತ್ತು ನಮ್ಮದು ಸ್ಟ್ರೀಟ್ ಫುಡ್ ಚಾಲೆಂಜ್. ಅಂದರೆ ಸ್ಟ್ರೀಟ್ ಫುಡ್ಡಲ್ಲಿ ಇವತ್ತು ಡೇನ ಸ್ಪೆಂಡ್ ಮಾಡೋದ್ರಿಂದ ಇವತ್ತೊಂದು ವ್ಲಾಗು. ಸೊ ಈಗ ಮನೇಲಿ ಹೋಗಿ ಟಯರ್ಡ್ ಆಗ್ತಿದೆ. ಸೊ ಲೆಟ್ಸ್ ಗೋ. ಕ್ರೇಜಿ ಗೈಸ್ ಬನ್ನಿ ಹೋಗೋಣ. ಸಖತ್ತಾಗಿರುತ್ತೆ ಬನ್ನಿ ಗೈಸ್. ಏನು ಕ್ಲೋಸ್ ಆಗಿರುತ್ತೆ, ಸ್ಟ್ರೀಟ್ ಫುಡ್ ಎಲ್ಲ ಓಪನ್ ಇರುತ್ತೆ. ನಾವು ಇವತ್ತು ಒಂದು ಡಯಟು ಆದರೂ ಕೂಡ ಇವತ್ತು ಚಾಲೆಂಜ್ ಆಗಿರೋದ್ರಿಂದ ನಾವು ಈಗ ಮಸಾಲ ಪ್ರೀತಿ ನೋಡಿ ಪಾಪ ಇದಕ್ಕೆ ಎಲ್ಲ ಗೈಸ್ ಇವೆಲ್ಲ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಈಗ ಮಸಾಲೆ ಪುರಿ ತಿನ್ನೋಕ್ಕೆ ಏನು ಅಂತಂದರೆ ಇಲ್ಲೆಲ್ಲ ಮೇಂಟೆನೆನ್ಸ್ ಆಗಿರಲ್ಲ. ಇದೊಂದು ನಮ್ಮ ಬ್ಲಾಗ್ ಮೆಸೇಜು ನೋಡಿ. ಇಲ್ಲೆಲ್ಲ ಗಲೀಜು ಹಿಂಗೆ ಇರುತ್ತೆ. ತಿನ್ನೋದು ಏನು ಹಿಂಸೆ. ಮೀಡಿಯಮ್ ಖಾರ ನೋಡಿ. ಇಲ್ಲಿ ಮಸಾಲೆ ಪುರಿ ಬಂದಿದೆ. ಈಗ ಒಂದು
ಕೊಡ್ತೀನಿ ಅದನ್ನ ತಿನ್ನು, ನಾನು ತಗೋ ತಿಂತೀನಿ. ನಾನು ಅದನ್ನ ತಿನ್ನು, ನಾನು ತಗೋ ತಿಂತೀನಿ. ಬೇರೆದಲ್ಲ, ಇದರಲ್ಲೇ ಒಂದು ಬೈಟು. ಇದ್ರಲ್ಲಿ ಮಸಾಲೆ ಪುರಿನೇ ಇಲ್ಲ. ತಾಜಾ ಚಾಕು ಚೆನ್ನಾಗಿದೆ. ಈಗ ನಾನೊಂದು ಬೈ ಟ್ರೈ ಮಾಡೋಣ ಅಂತ. ಸೂಪ ಇದು ಮುಡಿದಿದೆಯಲ್ಲ, ಈಗ ನಾನೊಂದು ಬೈ ಟ್ರೈ ಮಾಡೋಣ ಅಂತ. ಅಷ್ಟೇ ನನಗೆ. ಹಾಂ ಪ್ರಾಮಿಸ್ ಏನು ಮಾಡಿದ? ಪ್ರಾಮಿಸ್ ಮಾಡಿದ ಪ್ರಾಮಿಸ್ ಮಾಡಿ ಹೇಳು ಹೇಳು ಅಂದರೆ ಮಾಡ್ತಿದ್ದ ಪ್ರಾಮಿಸ್ ಮಾಡಿದ್ದ ಮಾಡಿಬಿಟ್ಟಿದೆ. ಬಟ್ ನಾನು ಪ್ರಾಪರ್ ವರ್ಕೌಟ್ ಮಾಡಿ ಪ್ರಾಕ್ಟೀಸ್ ಮಾಡಿದ. ಅದೇ ಟೇಸ್ಟಿದೆ. ನಾನು ಬೇಕು ಹಿಂಗೆ ರಿಯಾಕ್ಷನು. ಹಾಂ ಹೆಂಗೆ ರಿಯಾಕ್ಷನು ಇದು ಸ್ಟ್ರೀಟ್? ಹಾಂ ಹಾಂ ಬೇಕಪ್ ತೊಗೊಳ್ತದೆ ಎಲ್ಲ. ಪಾನಿಪುರಿ ತಿಂದಾದ್ಮೇಲೆ ನಾನು ಅವಾಗ ಹೆಂಗೆ ಮಾಡ್ತೀನಿ ಅಂತಂದರೆ ಒಂದು ಸ್ವೀಟು ಡ್ರೈ ತಿಂತಾಯಿದ್ದೆ. ತಳಿ ತೋರಿಸ್ತೀನಿ ಅದು ಅಂತ. ಇವಾಗ ಆಲ್ರೆಡಿ ಹಾಕ್ತೀನಿ ನೋಡಿ ಅಂತ ಅದು. ಹಾಂ ಅದೇ ನಾನು ಒಬ್ಬನೇ ತಿನ್ನಂಗೆ ನನಗೊಂದು ನಿಂಗೊಂದು ಅಂತ ಕರ್ಕೊಂಬಂದ್ರೆ ತಿನ್ಸೋಕ್ಕೆ. ಹೇಳು ಹೇಳು. ಓಹೋ ಕಮ್ಮಿ ಮಾಡೋಕ್ಕೆ ಕರ್ಕೊಂಬಂದಿದ್ದೀನಿ. ಕರ್ಕೊಂಬಂದಾದ್ಮೇಲೆ ಕಮ್ಮಿ ಮಾಡೋದಿಲ್ಲ. ಇದೇ ಹೇಳಿದ್ದು ನಾನು. ಪಾನಿಪುರಿ ಓಕೆನಾ? ಆಯ್ತಾ? ಸ್ವೀಟ್ ಫ್ಲೋರ್ ಹ್ಞೂ ಅಂತಾರೆ. ಫ್ರೂಟ್ ತಿನ್ನೋದ್ರೆ ಅಂತಾರೆ. ಮಂಗ ಬಂದು ವಡಾಪಾವು ಇಲ್ಲಿ ಸಕ್ಸಸ್ ಫೇಮಸ್. ಇಲ್ಲಿ ಮೊಟ್ಟೆಪಾವು. ಈಗ ನೆಕ್ಸ್ಟಿಗೆ ಮೊಟ್ಟೆಪಾವು ನೋಡೋಣ ಅದು ಹೆಂಗಿರುತ್ತೆ ಅಂತ. ಹೆಂಗಿದೆ? ನೀವು ಮನೆಗೆ ತಂದು ಕೊಟ್ಟಿದ್ರಲ್ಲ ಒಂದ್ಸಲಿ ನಾನು. ಈಗ ಹಾಂ ಈಗ ಒಳ್ಳೆ ಸ್ಟ್ರೀಟ್ ಫುಡ್ಡು ಮೊಟ್ಟೆ ವಡಾಪಾವು ಫೇಮಸ್ ಇದೆ. ಇವಾಗ ನೋಡಿ ಚಾಕ್ನ ತಿನ್ನಬೇಕು ಅಂತ ಬಂದಿದ್ದೀವಿ. ಚಾಕ್ನ ಟೇಸ್ಟ್ ನೋಡುವ. ನನಗೂ ಇಷ್ಟ, ಇವ್ರಿಗೂ ಇಷ್ಟ. ನನಗೆ ಇಷ್ಟನಾ, ಅದಕ್ಕೇ ಈಗ ಚಾಕ್ನ ಸ್ಟ್ರೀಟ್ ಫುಡ್ಡಲ್ಲಿ ಚಾಕ್ನ ತಿನ್ನೋ ಅಂತ ಬಂದಿದ್ದೀವಿ. ಎಷ್ಟು ಟೇಸ್ಟ್ ಹೋಗಿದೆ ಅಂತ ತಿಂದ್ಬಿಟ್ಟು ಹೇಳ್ತೀವಿ. ಚಾಕ್ನ ಟೇಸ್ಟ್ ಮಾಡೋದು ಅಮ್ಮ ಹೆಂಗಿದೆ? ಚಟ್ನಿ ಚೆನ್ನಾಗಿರ್ತೀನಿ ನಾವು. ಆಯಿತಾ? ಗೈಸ್ ಈಗ ನಾನು ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ಮಾಡಿ ನಿಮಗೆ ಲಾಸ್ಟಿಗೆ ಕೊಡ್ತೀನಿ. ಗೈಸ್ ಇವಾಗ ನಾನು ಟೇಸ್ಟ್ ಮಾಡೋಣ ಅಂತ. ಹೋಗ್ಬೇಕು ಹಿಂಗೆ ನಿಂಬೆಹಣ್ಣು ಕೈ ತೊಳೆಕೆ ಅಂತ ಹೇಳ್ತಾಳೆ. ಹಿಂಗೆ ಇಣ್ಕೋಬೇಕು ಹಿಂಗೆ ಇಣ್ಕೊ ಟೇಸ್ಟ್ ಮಾಡಿ ನೋಡು. ಕ್ಯಾಟ್ ಬ್ಯಾಕ್ ಮಾಡ್ಕೊಂಡು ಹೋಗ್ತೀನಿ ರೋಡಲ್ಲಿ. ನಾನೇ ಜರಪ್ಪ ಹೋಯ್ತಿದ್ದೆ ಈಗ ನಾನು. ಹಂಗೂ ಟೇಸ್ಟ್ ಮಾಡ್ತಾನ ತಗೊಳ್ಳಿ. ಟೇಸ್ಟ್ ಮಾಡಿ ನೋಡಿ ಗೈಸ್, ಅಕ್ಕ ಸೆಲೆಕ್ಷನ್ ಪೀಸು ಮಾಡಿ ಪೀಸ್ ಹಾಕ್ತಿದ್ದೀವಿ. ಅಕ್ಕ ಸಿಕ್ಕಿದೆ ಇವತ್ತು. ಅಕ್ಕಂದೇ ಒಂದು 1,000 ಪಾರ್ಟಿ ಕಪ್ಪಿ ಹಾಕಿ. ಆ್ಯಕ್ಚುಲಿ ಲೇಟಾಗಿ ಬಂದ್ಬಿಡ್ತೀವಿ ಗೈಸ್, ಅದಕ್ಕೇ ಎಲ್ಲ ಆಲ್ಮೋಸ್ಟ್ ಆಲ್ ಕ್ಲೋಸ್ ಆಗಿದೆ ಸ್ಥಿತಿ ಇದು. ಬಟ್ ಈಗ ಕಡಿ ಹಾಕಿ ಗೈಸ್. ಇಲ್ಲಿ ಹೆಂಗೆ ಅಂತ ಅಂದರೆ 2 ಇದು ರೆಡಿ ಇಲ್ವಾ? ಆಡ್ರಾ ಇಲ್ಲಿ ಹೆಂಗೆ ಅಂತಂದ್ರೆ ತವ ಮೇಲೆ ಹಾಕ್ಬಿಟ್ಟು ಬೆಣ್ಣೆಯಲ್ಲಿ ಹಾಕ್ತಿರಲ್ಲ ತುಪ್ಪ, ಆ ತುಪ್ಪ ಎಲ್ಲ ಹಾಕ್ಬಿಡ್ತಾರೆ. ಸಕ್ಕತ್ತಾಗಿರುತ್ತೆ. ಟೇಸ್ಟ್ ಮಾಡೋ ಇದನ್ನು ಸ್ವಲ್ಪ ಆದಷ್ಟು ಬೇಗ ಬರಬೇಕಾಗಿತ್ತು, ಲೇಟ್ ಆಗಿಬಿಡ್ತು. ಸೊ ಅದೊಂದು ಇದಿದೆ. ಬಟ್ ತಿಂತಿತ್ತು ನಾವು ಇಷ್ಟೇ, ಅದಕ್ಕೆ ಇಷ್ಟೇ ಬಂದಿದ್ದೀವಿ ನಾವು. ಆಗ್ಬೇಕಾ ಮೆಸೇಜ್ ಮಾಡೋಣ. ಸ್ಟ್ರಿಕ್ಟರ್ ಏನು ಪ್ಲಸ್ ಪಾಯಿಂಟು ಅಂತಂದರೆ ಇಲ್ಲಿ ನೋಡಿ ಸೌದೆ ಒಲೆಯಲ್ಲಿ ಮಾಡೋದು ನೋಡಿ, ಅದೊಂದು ಇಷ್ಟ ನನಗೆ. ಮತ್ತು ಆಯಿಲ್ ಕಮ್ಮಿ ಹಾಕ್ತಾರೆ ನೋಡಿ, ಹಿಂಗೆ ಇರುತ್ತಿದ್ದು ಇದು ಸಕ್ಕತ್ತಿರುತ್ತೆ. ಯಾರು ಬಂದು ಟೇಸ್ಟ್ ಮಾಡೋದು ಟೇಸ್ಟ್ ಮಾಡಿ ಅವ್ರ ಮುಂದೆನೇ ಬೆಣ್ಣೆ ಹಾಕ್ತಾರೆ. ಮತ್ತು ಇದೊಂದು ಹೆಂಗೆ ಗೊತ್ತಾ, ಇದು ಈ ಕಡೆ ಐತಲ್ಲ, ಇದು ಅವ್ರಿಗೆ ಪಾಪ ಪಾರ್ಸಲ್ ತೊಗೊಂಡಿದ್ರು ಮನೆಗೆ. ಇವ್ರು ಕೇಳಿದ್ವಿ ನೋಡಿ, ಇದನ್ನು ಕೊಡ್ತವ್ರೆ. ಥ್ಯಾಂಕ್ಸ್ ಅಣ್ಣ. ಕೊಟ್ಟವ್ರೆ, ಬಿಸಿ ಇದೆ. ಇದು ತಾಳ್ಮೆಯಿಂದ ತಿನ್ನಬೇಕು. ಈ ಪಾನಿಪುರಿ ಎಲ್ಲ ಸಖತ್ ಬಿಸಿ ಇದೆ. ತಿಂತಿರೋದು ಒಂದು ನಿಮಿಷ ಇರೋದು ತಿಂದು ಕಾಳೇ ಮಾಡ್ಬಿಟ್ಟವಳೆ. ಮಾತಾಡ್ತಿದ್ದೆ ನಾನು ಅಣ್ಣ ಹತ್ರ. ನಂದು ಬಂದಿದ್ದೀವಿ ತಿನ್ನುವ. ಈಗ ನಾನು ಸ್ಟ್ರೀಟ್ ಫುಡ್ಡಲ್ಲಿ ಈಗ ಮಶ್ರೂಮ್ ಬಿರಿಯಾನಿ ಟೇಸ್ಟ್ ಮಾಡೋದು ಬಂದಿದ್ದೀವಿ. ಅಣ್ಬೇನದು ಅದೇ ಥರ ಮಶ್ರೂಮ್ ಅನ್ನೋದು. ಇದು ಬೆಳೆದವರು ಇಲ್ಲ ಇಲ್ಲ ಟೇಸ್ಟ್ ಚೆನ್ನಾಗೈತೆ.
ಈಗ ಮಶ್ರೂಮ್ ಕಬಾಬು ಹೇಳಿದ್ದೀವಿ, ಬನ್ನಿ ಅದು ತಿನ್ನೋಣ. ಅದು ಆಯಿಲು. ಈಗ ಇಷ್ಟು ತಿನ್ಬಿಟ್ಟು ಈಗ ಟೈಮು ಒಂದಲ್ಲಿ ಬೇಡ ತಿಂತಿರಲ್ವ ನಾವು. ಹಿಂಗೆ ತಿನ್ಬಾರ್ದು ಗೈಸ್, ಇದೆಲ್ಲ ಶೋಕಿ ಆಗುತ್ತೆ. ಪ್ರೀತಿಯಿಂದ ಈ ಬೇರೆ ಹೊಡೆ ತುಂಬ ತಿನ್ಬೇಕಂತ ಬೇಸಿಗೆ ಸಾಕಾಗ ತಿಂದು ಖಾಲಿ ಮಾಡಿದ್ದೆ. ಮಶ್ರೂಮೇ ಖಾಲಿ ಆಗ್ಬಿಟ್ಟೈತೆ. ನಾವು ತಾಳಿಂದ ಹಾಫ್ ಗೈಸ್, ಹಾಫ್ ನೆಟ್ ಕೊಟ್ಟು ಪಾಪ ಅವರು ಅಲ್ವಾ. ಅದೇ ಮಶ್ರೂಮ್ ಕಬಾಬ್ ಇದು. ಚಟ್ನಿ ಬೇರೆ ಇದೆಯಾ, ಟೇಸ್ಟ್ ಮಾಡಿ ನೋಡಿ ಹೆಂಗೈತೆ ಅಂತ. ಈಗ ಚಿಕನ್ ಚಟ್ನಿ ಇದೆ, ಈಗ ಮಶ್ರೂಮ್ ತಗೋ ತಿನ್ನೋಣ. ಆಯ್ತಾ ಮಾಡಿದ್ವಿ. ಇಷ್ಟು ರೈಸ್ ಉಳಿ ತಿನ್ಬೇಕು ಇವಾಗ. ಈಗ ಚೆನ್ನಾಗಿದೆ ಎಲ್ಲ ತಿಂದು ನಾವು ಹೊರಟಿದ್ವಿ. ಏನು ನಗಡ್ದಲ್ಲ, ಹೆಂಗೆ ನಗಡ್ದ ಏನು ಹೇಳು ಅಂದರೆ ಶೇರ್ ಮಾಡ್ಕೋ. ಈ ಥರ ಎಸ್ ಫೈನಲಿ ಇಷ್ಟ್ರ ಮೇಲೆ ಮತ್ತೆ ತಿನ್ನೋಕೆ ಬಂತು. ನನಗಂತೂ ಹೇಳೋಣ ಆಗಲ್ಲ. ನೋಡೋಣ ಮತ್ತೆ ಜ್ಯೂಸ್ ಕುಡಬೇಕು. ಮನೆಗೆ ಜ್ಯೂಸ್ ಕುಡ್ಕೊಂಡು ಒಂದು ಲೆಟ್ಸ್ಕೊ ಹೊಡುವ ಈಗ. ಗಾಯ್ಸ್ ಫೈನಲಿ ಇವತ್ತು ಸ್ಟ್ರೀಟ್ ಫುಡ್ ತಿನ್ಕೊಂತ ಇವತ್ತಿನ ಲಾಗ್ ಹೇಗಿತ್ತು ಅಂತ ಪಾಪ ಬಂದು ಕೇಳೋಣ. ಇವತ್ತಿದ್ದು ಡೇ ಹೇಗಿತ್ತು, ಸ್ಟ್ರೀಟ್ ಫುಡ್ ಆಗಲಿ ಮತ್ತು ಒಂದು ಪ್ರಮೋಷನ್ ಶೂಟ್ ಆಗಲಿ ಎಲ್ಲ ಹೇಗಿತ್ತಮ್ಮ? ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಈ ಥರದ ಕಂಟೆಂಟ್ ಈ ಥರ ಸ್ಟ್ರೀಟ್ ಫುಡಲ್ಲಿ ತಿನ್ನೋದು, ಈ ಥರ ಜಂಕ್ ಫುಡ್ ತಿನ್ನೋದಾದ್ರೆ ಕಂಡ್ರೆ ನಾನು ರೆಡಿ, ನಾನು ಫೆಸ್ಟ್ ಮಾಡ್ತಾಳೆ. ಸೊ ಗೈಸ್ ಈಗ ನೋಡಿ ಮನೆಗೆ ಹೋಗ್ತಾ ಇದ್ದೀವಿ. ಈಗ ಕಂಟೆಂಟು ತುಂಬ ಕ್ರೇಜ್ ಆಗ್ತಿದೆ. ಅಂದರೆ ಇವಾಗ ಗೇಮ್ ಮಾಡೋದು, ಇಲ್ಲ ಬೇರೆ ಕಡೆ ಎಲ್ಲಾದರೂ ಪರ್ಚೇಸ್ ಮಾಡೋದು, ಇಲ್ಲಾಂದ್ರೆ ಹಿಂಗೆ ಎಲ್ಲಾದರೂ ಹೊರಗಡೆ ಹೋಗಿ ತಿನ್ನೋದು, ಆ ಥರ ಫ್ರ್ಯಾಂಕ್ ಸಕ್ಕದ ಇಷ್ಟ. ನಮ್ಮ ಮಮ್ಮಿಗೆ ಫ್ರ್ಯಾಂಕ್ ಮಾಡೋಣ. ಬನ್ನಿ ಈಗ ಮನೆ ಬಂದು ಮನೆಗೆ ಹೋಗೋಣ. ಇವತ್ತಿನ ವ್ಲಾಗು ಸ್ಟ್ರೀಟ್ ಫುಡ್ಡಲ್ಲಿ ಇಷ್ಟ ಆಗಿತ್ತು. ಐ ಹೋಪ್ ಇಷ್ಟ ಆಗಿರುತ್ತೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಲವ್ ಯು ಟಿಲ್ ದೆನ್ ಟೇಕ್ ಕೇರ್. ಪರವಾಗಿತ್ತು, ನಂಗೆ ನಿದ್ದೆ ಬರ್ತಿತ್ತು ಇವತ್ತು. ಓಕೆ ಗುಡ್ ನೈಟ್, ಬಾಯ್ 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 ಬಾಯ್.